ಇನ್ನು ಬಿಜೆಪಿ ಶಾಸಕ ಶ್ರೀವತ್ಸ ವಿರುದ್ಧ ಷಡ್ಯಂತ್ರ ಏನಾದರೂ ನಡೀತಾ? ಪಕ್ಷದಲ್ಲೇ ಶಾಸಕ ಶ್ರೀವತ್ಸ ಅವರ ವಿರುದ್ಧ ಸಂಚು ನಡೀತಾ ಇದೆ ಅನ್ನೋ ಆರೋಪ ಕೇಳಿಬರುತ್ತಾ ಇದೆ. ಶಾಸಕ ಶ್ರೀವತ್ಸ ಅವರ ಮತ ಅಸಿಂಧು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ರಿಯಾಕ್ಟ್ ಮಾಡಿದ್ದಾರೆ. ನನ್ನ ವಿರುದ್ಧ ಪಕ್ಷದವರೇ ಷಡ್ಯಂತ್ರ ಮಾಡಿದ್ದಾರೆ, ಮತ ಅಸಿಂಧು ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಎಲ್ಲವನ್ನೂ ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ನಾನು ತಂದಿದ್ದೀನಿ. ಸದ್ಯದಲ್ಲೇ ಎಲ್ಲ ವಿಚಾರಗಳು ಬಹಿರಂಗವಾಗುತ್ತೆ. ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಅವರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಹಳ ಆಶ್ಚರ್ಯ. ಅಡ್ಡ ಮತದಾನ ಮಾಡೋದು ಅಕ್ಷಮ್ಯ ಅಪರಾಧ. ಹಾಗಾಗಿ ಯಾವ ಶಾಸಕರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಒಂದಷ್ಟು ರಾಜ್ಯದ ಅಧ್ಯಕ್ಷರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೋಬೇಕಂದ್ರೆ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವಾಗಿದೆ. ನಾವು ಆಯ್ಕೆ ಮಾಡಿದ ಶಾಸಕರು ನಮ್ಮ ವಿರುದ್ಧ ಹಿಂಗ್ ಮಾಡ್ಬಿಟ್ರಲ್ಲ, ಪಾರ್ಟಿ ವಿರುದ್ಧ ಅನ್ನುವಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರೇ ಮಾಡಿದ್ರು ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರ ಆಗಿದೆಯಲ್ವ, ಅದು ಹೆಂಗಿದ್ರು ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ. ಎರಡನೇದು ರಾಜ್ಯದ ಅಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಬಹಳ ಆಶ್ಚರ್ಯ ಅಂದ್ರೆ ಇವತ್ತು ಏನು ಇನ್ವ್ಯಾಲಿಡ್ ಅಸಿಂಧು ಮತದ ಇದರಲ್ಲಿ ನನ್ನ ಹೆಸರನ್ನು ತಲುಕಾಕುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ಆಗಿದೆ. ಈಗಾಗಲೇ ರಾಜ್ಯಕ್ಕೆ ಮಾತಾಡಿದ್ದೀನಿ, ಚುನಾವಣಾಧಿಕಾರಿಗೆ ಮಾತಾಡಿದ್ದೀನಿ, ಜೊತೆಗೆ ಆ ಪತ್ರಿಕೆ ಅವ್ರಿಗೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. 12 ಗಂಟೆಗೆ ಹೋಗ್ತಾ ಇದ್ದೀನಿ. ಅವರಿಗೆ ಅಸಿಂಧು ಆಗಿದ್ದಕ್ಕೆ, ಶ್ರೀವತ್ಸ ಅಸಿಂಧು ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಂತ ದಾಖಲೆಗಳೇನು, ಆ ರೀತಿಯಲ್ಲಿ ಯಾಕೆ ಅದನ್ನ ಹರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ 12 ಗಂಟೆಗೆ ಆ ಸಂಪಾದಕರು ಬರ್ಲಿಕ್ಕೆ ಹೇಳಿದಾರೆ. ಅಲ್ಲೋ ಕ್ಲಾರಿಫಿಕೇಶನ್ ಕೇಳೋನಿದ್ದೀನಿ. ಅಸಿಂಧು ಮಾಡುವಷ್ಟು ಏನು ಅಪ್ರಜ್ಞಾ ಏನೋ ನಾನು ಆ ಥರದ ಅಲ್ಲ. ಆದ್ರೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದನ್ನ ಹುಟ್ಟಾಕಿರೋರು ಯಾರು, ಯಾವ ಪತ್ರಿಕೆಯಲ್ಲಿ ಇವತ್ತು ಬಂದಿದೆಯಲ್ಲ ಅದನ್ನ ನನ್ನ ಫೋಟೋ ಹಾಕಕ್ಕೆ ಹೇಳಿದವ್ರು ಯಾರು, ಎಲ್ಲವೂ ನನ್ನ ಹತ್ರನೂ ಮಾಹಿತಿ ಇದೆ. ಅದನ್ನ ಶ್ರೀವತ್ಸನ ಹೆಸರು ಬರಬೇಕು, ನೀವು ಹಾಕ್ರಿ ನಾಳೆ ಬೆಳಗ್ಗೆ ಅಂತ ಹೇಳಿರುವಂತ ವ್ಯಕ್ತಿ ಯಾರು ಅನ್ನೋದು ಗೊತ್ತಿದೆ. ಇಷ್ಟಕ್ಕೇನು